ಇತ್ತೀಚೆಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಸುಮಾರು 25,000ಕ್ಕೂ ಹೆಚ್ಚು ಜಿಡಿ ಕಾನ್ಸ್ಟೇಬಲ್ ಹುದ್ದೆನ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಿದ್ದೀನಿ. ಸೊ ಇದರಲ್ಲಿ ಎಲಿಜಿಬಿಲಿಟಿ ಏನಿದೆ, ಅರ್ಹತೆ ಏನಿದೆ, ಹಾಗೂ ಇದು ಫಿಸಿಕಲ್ ರಿಲೇಟೆಡ್ ಎಕ್ಸಾಮ್ ಆಗಿರೋದ್ರಿಂದ ಹುಡುಗಿಯರಿಗೆ ಯಾವ ತರ ಇದೆ ಹಾಗೂ ಹುಡುಗರಿಗೆ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಯಾವ್ಯಾವ ಹುದ್ದೆಗಳನ್ನ ನಾವ್ ಇದರಲ್ಲಿ ನೋಡ್ತೀವಪ್ಪ ಅಂತ ಅಂದ್ರೆ BSF ಇರ್ಬೋದು, CSF ಇರ್ಬೋದು, CRPF ಇರ್ಬೋದು, ಈ ತರ ಹಲವಾರು ಹುದ್ದೆಗಳನ್ನ ನಾವ್ ಇಲ್ಲಿ ನೋಡ್ತೀವಿ. ಹಾಗೂ ಪೇ ಸ್ಕೇಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲಿಜಿಬಿಲಿಟಿ ರಿಲೇಟೆಡ್ ಬಂತು ಅಂದಾಗ ಎಷ್ಟು ಕ್ವಾಲಿಫಿಕೇಶನ್ ನ ಹೊಂದಿರ್ಬೇಕು, ಏನ್ ಕ್ವಾಲಿಫಿಕೇಶನ್ ನ ಹೊಂದಿರ್ಬೇಕಂತ ಅಂದ್ರೆ ಅವರು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು. ಹಾಗಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗೆ ಬಂತು ಅಂದ್ರೆ ಏಜ್ ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ ಮಿನಿಮಮ್ 18 ಇಯರ್ಸ್ ಇರ್ಬೇಕು, ಮ್ಯಾಕ್ಸಿಮಮ್ 23 ಇಯರ್ಸ್ ವರೆಗೂ ಇರ್ಬೇಕಾಗತ್ತೆ, ಮ್ಯಾಕ್ಸಿಮಮ್ ಅಷ್ಟೇನೆ. ಸೊ ಆಸ್ ಪರ್ ಏನು January 1st 2026 ಒಳಗಡೆ ನಿಮಗೆ ಅಷ್ಟು ಏಜ್ ನ ನೀವು ಹೊಂದಿರ್ಬೇಕು. ಏಜ್ ರಿಲ್ಯಾಕ್ಸೇಷನ್ ಇದೆ. ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಅಂದ್ರೆ SC/ST ಅವ್ರಿಗೆ 5 ಇಯರ್ಸ್ ಇದೆ ಅಂತ ಅಂದ್ರೆ ಅಪ್ ಟು 28 ಇಯರ್ಸ್. ಇವಾಗ ಯಾರಾದ್ರೂ ಒಬ್ರು ಕ್ಯಾಂಡಿಡೇಟ್ SC/ST ಇದಾರೆ, ಅವ್ರಿಗೆ 28 ಇಯರ್ಸ್ ಆಗಿದೆ ಅಂತ ಅಂದ್ರೆ ಅವರು ಕೂಡ ಅಪ್ಲಿಕೇಶನ್ ನ ಹಾಕ್ಬೋದು. ಅಂಡ್ OBC ಅವರಿಗೆ 3 ಇಯರ್ಸ್ ಇದೆ ಅಂತ ಅಂದ್ರೆ ಟಿಲ್ 26 ಇಯರ್ಸ್ ಯಾರ್ ಏಜ್ ಆಗಿದೆಯೋ ಅವರು ಕೂಡ ಅಪ್ಲಿಕೇಶನ್ ನ ಹಾಕ್ಬೋದಾಗಿರುತ್ತೆ. ಸೊ ಹಾಗಾದ್ರೆ ಈ ಎಕ್ಸಾಮ್ ರಿಲೇಟೆಡ್ ಬಂತು ಅಂತ ಅಂದಾಗ ಬೇರೆ ಇನ್ನ ಯಾವ್ಯಾವ ಇನ್ಫಾರ್ಮೇಶನ್ ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದ್ರೆ ಈ ರಿಜಿಸ್ಟ್ರೇಷನ್ ಡೇಟ್ ಆಲ್ರೆಡಿ ಶುರುವಾಗಿದೆ. ಸೊ 1st ಡಿಸೆಂಬರ್ ಇಂದ ನಿಯರ್ಲಿ 31st ಡಿಸೆಂಬರ್ ವರೆಗೂ ಕೂಡ ಈ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ಈಗಲೇನೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ದಯವಿಟ್ಟು ಫಸ್ಟ್ ಅದನ್ನ ಯಾರ್ಯಾರು ಮಾಡಿಸ್ಕೊಂಡಿಲ್ವೋ ಅವರು ಮಾಡಿಸ್ಕೊಳ್ಳಿ. ಇದು ಯಾವ ತರ ಪ್ರಾಸೆಸ್ ಇರುತ್ತೆ ಅಂತ ಅಂದ್ರೆ ಈಗ SSC GD ಏನ್ ಕಾಲ್ ಫಾರ್ಮ್ ಆಗಿದೆ, ಸೊ ಆ ಎಕ್ಸಾಮ್ ಯಾವ ತರ ನಡೆಯುತ್ತೆ ಅಂತ ನೋಡೋಣ. ಅದರಲ್ಲಿ ಸುಮಾರು 4 ಸ್ಟೆಪ್ಸ್ ಇದೆ. ಯಾವ್ಯಾವ್ದು? ರಿಟರ್ನ್ ಎಕ್ಸಾಮಿನೇಷನ್ ಅಂತ ಅಂದ್ರೆ ನೀವು ಹೋಗಿ ಪೆನ್ನು ಪೇಪರ್ ತಗೊಂಡೋಗಿ ಬರೆಯುವಂತದ್ದಲ್ಲ, ಇದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಓಕೆನಾ? ಸೊ ನೀವು ಅಲ್ಲಿ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಸೆಂಟರ್ಸ್ ನ ಅವರು ಲೊಕೇಟ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ ನೀವು ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಇದು MCQ ಬೇಸ್ಡ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಇರುತ್ತೆ. ಅದಾಗಿದಾದ್ಮೇಲೆ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಅಂತಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ರನ್ನಿಂಗ್ ರೇಸ್ ಇರುತ್ತೆ. ಸೊ ಅದು ಏನೇನು ಅಂತ ನಾವು ನೋಡೋಣ. ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು ಕೂಡ ಹೌದು. ಅಂಡ್ ಅದಾಗಿದಾದ್ಮೇಲೆ ಲಾಸ್ಟ್ ಸ್ಟೇಜ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇಷ್ಟು ಪ್ರೋಸೆಸ್ ಕೂಡ ಈ ಹುದ್ದೆಗೆ ಇರುವಂತದ್ದು. ಸೊ ಹಾಗಾದ್ರೆ ನೀವು ಅಪ್ಲಿಕೇಶನ್ ನ ಎಲ್ಲಿ ಹಾಕ್ಬೇಕಪ್ಪ ಅಂತ ಅಂದ್ರೆ ಈ ವೆಬ್ಸೈಟ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವುದು? www.ssc.gov.in. ಇಲ್ಲಿ ಹೋದ್ರೆ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಸೊ ಹಾಗಾದ್ರೆ ಈ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಹೇಳ್ದಲ್ವಾ, ಅದು ಯಾವ ತರ ಇರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಯಾವ್ದಿದೆ ಹಾಗಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಇದೆ. ಸೊ ಈ ಎಕ್ಸಾಮ್ ಬೇಸಿಕಲಿ 10th ಬೇಸ್ ಇರೋದ್ರಿಂದ ಸೊ 10th ವರೆಗೂ ನೀವೇನ್ ಓದಿರ್ತಾರೆ ಅದನ್ನ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಯಾವ್ದಿದೆ? ರೀಸನಿಂಗ್ ಇದೆ. ಎಷ್ಟು ಕ್ವಶನ್ಸ್ ನ ಕೇಳ್ತಾರೆ ಇದರಿಂದ? 20 ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ? 40 ಆಗುತ್ತೆ. ಅದಾಗಿದಾದ್ಮೇಲೆ ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಇದೆ. ಸೊ ಇವಾಗ GK ಅಂತ ಅಂದ್ರೆ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ ಎಲ್ಲ ಓದಿರ್ತೀವಲ್ವಾ ನಾವು, ಅದ್ರ ರಿಲೇಟೆಡ್ ನ ಕೇಳ್ತಾರೆ. ಇದ್ರಲ್ಲೂ ಕೂಡ 20 ಕ್ವಶನ್ಸ್ ನ ಕೇಳ್ತಿರುವಂತದ್ದು. ಸೊ ಈಚ್ ಕ್ವಶನ್ ಗೆ 2 ಮಾರ್ಕ್ಸ್ ಇರುತ್ತೆ. ಅಗೇನ್ ಏನಾಯ್ತು? 40 ಮಾರ್ಕ್ಸ್ ಆಯ್ತು. ಅದಾಗಿದಾದ್ಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಇದೆ. ಸೊ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಎಲ್ರು ಕೂಡ ಕಷ್ಟ ಪಡ್ತಿರ್ತಾರೆ. ದಯವಿಟ್ಟು ಮ್ಯಾಥಮೆಟಿಕ್ಸ್ ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಇದು ಕೂಡ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಇದರಿಂದನೂ ಕೂಡ ಏನ್ ಮಾಡ್ತಿದ್ದಾರೆ? 20 ಕ್ವಶನ್ಸ್ ನ ಕೇಳ್ತಿದ್ದಾರೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, 40 ಮಾರ್ಕ್ಸ್ ಆಗುತ್ತೆ. ಇಂಗ್ಲಿಷ್ ಆರ್ ಹಿಂದಿ ಅಂತ ಇದೆ. ಅಂದ್ರೆ ನೀವು ಇಂಗ್ಲಿಷ್ ಗ್ರಾಮರ್ ನ ಆದ್ರೂ ಚೂಸ್ ಮಾಡ್ಬೋದು ಅಥವಾ ಹಿಂದಿ ಗ್ರಾಮರ್ ಆದ್ರೂ ಚೂಸ್ ಮಾಡ್ಬೋದು, ನಿಮ್ಮ ಕನ್ವೀನಿಯಂಟ್ ಇರುತ್ತೆ. ಇದ್ರಿಂದನೂ ಕೂಡ ಏನಾಗಿದೆ? 20 ಕ್ವಶನ್ಸ್ ನ ಕೇಳ್ತಿದ್ದಾರೆ. ಸೊ ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರೋದ್ರಿಂದ 40 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ ಆಗಿ ಎಷ್ಟಾಯ್ತು? 160 ಮಾರ್ಕ್ಸ್ ಆಯ್ತು. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಸಬ್ಜೆಕ್ಟ್ ಈಸಿ ಇರುವಂತದ್ದು, ಏನಂತ ಟಫ್ ಇರೋದಿಲ್ಲ, ಯಾಕಂದ್ರೆ ಇದು 10th ಬೇಸ್ಡ್ ಇದೆ. ಓಕೆನಾ? ಸೊ ಇಲ್ಲಿ ಈಚ್ ಕ್ವಶನ್ಗೆ 2 ಮಾರ್ಕ್ಸ್ ನ ನೋಡಿದ್ವಿ. ಅಂಡ್ ಅದ್ರ ಜೊತೆಗೆ ನೀವೇನಾದ್ರು ತಪ್ಪಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 0.5 ಮಾರ್ಕ್ಸ್ ಏನ್ ಮಾಡ್ತಾರೆ? ಕಟ್ ಮಾಡ್ತಾರೆ.
ಓಕೆನಾ, ನೆಗೆಟಿವ್ ಇದೆ. ಸೊ ನೀವು ಆನ್ಸರ್ ಮಾಡ್ಬೇಕಾದ್ರೆ ಇಲ್ಲಿ ಟೋಟಲ್ 80 ಕ್ವಶನ್ಸ್ ಇದೆ ಅಂತ ಅನ್ಬಿಟ್ಟು 80 ಕ್ವಶನ್ಸ್ ನಾವು ಆನ್ಸರ್ ಮಾಡಬಾರ್ದು. ಓಕೆನಾ, ನಿಮಗೆ ಯಾವ್ದು ಗೊತ್ತಿದೆಯೋ ಅಂಡ್ ಸ್ಕೋರಿಂಗ್ ಕೂಡ ಹಾಗೆ ಇರಬೇಕು, ಹೌದಲ್ವಾ? ಅಂಡ್ ತುಂಬಾ ಕಡಿಮೆ ಅಟೆಂಡ್ ಮಾಡೋದು ಆ ತರದೆಲ್ಲ ಮಾಡಬಾರ್ದು, ಯಾಕಂದ್ರೆ ನಾವು ಸ್ಕೋರ್ ಮಾಡ್ಬೇಕು, ಕಟ್ ಆಫ್ ಒಳಗಡೆ ಬರ್ಬೇಕಲ್ವಾ. ಸೊ ನಿಮ್ಗೆ ಗೊತ್ತಿರೋ ಅಂತದ್ದು ಮತ್ತೆ ಅದ್ರ ಜೊತೆಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡ್ರೆ ಏನ್ ಮಾಡ್ಬೋದು, ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ 0.5 ಮಾರ್ಕ್ಸ್ ಕಟ್ ಆಗತ್ತೆ ಅಂತ ಅಂದ್ರೆ ಅದ್ರ ಅರ್ಥ ಏನು, ನಿಮಗೆ 4 ಕ್ವಶನ್ಸ್ಗೆ 2 ಮಾರ್ಕ್ಸ್ ಹೋಗುತ್ತೆ ಅಂತ. ಓಕೆನಾ, 2 ಕ್ವಶನ್ಗೆ 1 ಮಾರ್ಕ್ಸ್ ಹೋಗುತ್ತೆ ಅಂತ, ಆ ತರ ನಿಮ್ಗೆ ಕೌಂಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿದೆ, 160 ಮಾರ್ಕ್ಸ್ ಇದೆ. ನೆಗೆಟಿವ್ ಬಂತು ಅಂದ್ರೆ 0.50 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ತಗೊಂಡಾಗ ರನ್ನಿಂಗ್ ರೇಸ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ರನ್ನಿಂಗ್ ರೇಸ್ ಅಲ್ಲಿ ನೋಡಿ ಎಷ್ಟು ಕಿಲೋಮೀಟರ್ ಓಡ್ಬೇಕಾಗತ್ತೆ ಮೇಲ್. ಇದು ಹುಡುಗ ಹಾಗೂ ಹುಡುಗಿ ಇಬ್ರು ಕೂಡ ಅಪ್ಲೈ ಮಾಡ್ಬೇಕಾಗಿರೋದ್ರಿಂದ ಹುಡುಗರಿಗೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಅವ್ರು ಅದನ್ನ ಕವರ್ ಮಾಡ್ಬೇಕಾಗತ್ತೆ. ಅಂಡ್ ಹುಡುಗಿರು 1.6 ಕಿಲೋಮೀಟರ್ಸ್ ಇನ್ 8.5 ಮಿನಿಟ್ಸ್. ಓಕೆನಾ, ಸೊ ಜನರಲ್ ಆಗಿ ಇದು ಬರುತ್ತೆ. ಇದು ಲಡಾಖ್ ರೀಜನ್ ಅವ್ರಿಗೆ ಮಾತ್ರ. ಓಕೆನಾ, ಸೊ ಬೇರೆ ಅಕ್ರಾಸ್ ಇಂಡಿಯಾ ಅಪ್ಲೈ ಆಗೋದು ಇದು ಅಂತ ಅಂದ್ರೆ ನೀವು ಹುಡುಗರು 24 ನಿಮಿಷದೊಳಗಡೆ 5 ಕಿಲೋಮೀಟರ್ ನ ಓಡ್ಬೇಕು, ಹುಡುಗಿರು 8.5 ಮಿನಿಟ್ಸ್ ಒಳಗಡೆ 1.6 ಕಿಲೋಮೀಟರ್ಸ್ ನ ಅವರು ಓಡ್ಬೇಕಾಗತ್ತೆ. ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂತು ಅಂದಾಗ ಇಲ್ಲಿ ಹೈಟ್ ರಿಕ್ವೈರ್ಡ್ ಆಗತ್ತೆ, ಹುಡುಗ ಹಾಗೂ ಹುಡುಗಿ ಇಬ್ರದು ಕೂಡ. ಓಕೆನಾ, ಸೊ ಹುಡುಗರದು ಹೈಟ್ ಎಷ್ಟು ಇರ್ಬೇಕಪ್ಪ ಅಂತ ಅಂದ್ರೆ 170 ಸೆಂಟಿಮೀಟರ್ಸ್ ಅಷ್ಟು ಇರ್ಬೇಕಾಗತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ಟು ದಿಸ್ ಎಕ್ಸಾಮ್, ಈ ಎಕ್ಸಾಮ್ಗೆ ನೀವು ಮುಂಚೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವ್ ಏನ್ ನೋಡ್ಬೇಕಂತ ಅಂದ್ರೆ ಇದನ್ನ ನೋಡ್ಬೇಕು. ನಿಮ್ಗಲ್ಲಿ ಹೈಟು ಇದೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕೋರು ಕೂಡ ಏನಾಗುತ್ತೆ, ವೇಸ್ಟ್ ಆಗತ್ತೆ. ಓಕೆನಾ, ಸೊ 170 ಮೀಟರ್ಸ್ ಇದೆ, ಹುಡುಗಿಯರ್ಗೆ 157 ಸೆಂಟಿಮೀಟರ್ಸ್ ಇದೆ. ಇನ್ ಕೇಸ್ ಅವ್ರೇನಾದ್ರು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಎಸ್ಟಿಗೆ ಸಂಬಂಧ ಪಟ್ಟಿದ್ರು ಅಂತ ಅಂದ್ರೆ ಹುಡುಗರಿಗೆ 162.5 ಸೆಂಟಿಮೀಟರ್, ಹುಡುಗಿಯರಿಗೆ 150 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ರಿಕ್ವೈರ್ಮೆಂಟ್ಸ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಚೆಸ್ಟ್ ಅನ್ಎಕ್ಸ್ಪ್ಯಾಂಡೆಡ್ ಇರ್ಬೇಕಾದ್ರೆ, ಓಕೆನಾ, ಸೊ ಅವಾಗ ಅವರ ಸುತ್ತಳತೆ, ಎದೆ ಸುತ್ತಳತೆ ಎಷ್ಟಿರ್ಬೇಕು, 80 ಸೆಂಟಿಮೀಟರ್. ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಬಂತು ಅಂದಾಗ 5 ಸೆಂಟಿಮೀಟರ್, ಎದೆ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಹುಡುಗಿಯರ್ಗೆ ಇರೋದಿಲ್ಲ. ಹುಡುಗಿಯರ್ಗೆ ಏನಿರುತ್ತಪ್ಪ ಅಂತ ಅಂದ್ರೆ, ಓಕೆ, ಎಸ್ ಟಿ ಅವರಿಗೆ ಹುಡುಗರಿಗೆ ತಗೊಂಡಾಗ 76 ಇದೆ, ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಬಂತು ಅಂದ್ರೆ 5 ಸೆಂಟಿಮೀಟರ್ ಅಷ್ಟಿದೆ. ಹುಡುಗಿಯರ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ಅವರ ಹೈಟ್ ಎಷ್ಟು, ಇವಾಗ ಬೇಸಿಕಲಿ 157 ಸೆಂಟಿಮೀಟರ್ ಅಂತ ನೋಡಿದ್ವಿ ಅಲ್ವಾ. 150 ಸೆಂಟಿಮೀಟರ್ಗೆ ಎಷ್ಟು ವೆಯ್ಟ್ ಇರ್ಬೇಕು ಅಷ್ಟು ವೆಯ್ಟ್ ನ ಅವರು ಇರ್ಬೇಕಾಗತ್ತೆ. ಸೊ 157 ಗಿಂತ ಅವ್ರು ಜಾಸ್ತಿ ಇರ್ಬೋದು. ಸೊ ಆ ಹೈಟ್ ತಕ್ಕನಂಗೆ ಅವರು ವೆಯ್ಟ್ ಆಗ್ಬೇಕಾಗತ್ತೆ, ವೆಯ್ಟ್ ಇರ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಇವಾಗ ಸಿಲೆಬಸ್ ನ ನೋಡಿದ್ವಿ, ರಿಟರ್ನ್ ಟೆಸ್ಟ್ ಏನ್ ನೋಡಿದ್ವಿ, ಸೊ ಅದ್ರಲ್ಲಿ ಯಾವ್ಯಾವ ಟಾಪಿಕ್ಸ್ ಗಳು ಕವರ್ ಆಗ್ತಿದೆ ಅಂತ ಆದ್ರೆ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಿಲೆಬಸ್ ಅಂತ ತಗೊಂಡಾಗ ಇಷ್ಟು ಇಲ್ಲಿ ಲಿಸ್ಟ್ ಮಾಡಿರೋಷ್ಟು ಕೂಡ ನಿಮಗೆ ಕೇಳ್ತಾ ಹೋಗ್ತಾರೆ. ಅಂಡ್ ಒಂದ್ ಎಕ್ಸೈಟಿಂಗ್ ವಿಷಯ ಏನಪ್ಪಾ ಅಂತ ಅಂದ್ರೆ SSC-GD ಗೆ ನಮ್ಮ NCD ಸಂಸ್ಥೆ ವತಿಯಿಂದ ಕ್ಲಾಸಸ್ಗಳು 13ನೇ ತಾರೀಕಿಂದ ಶುರು ಆಗ್ತಿದೆ. ಓಕೆನಾ, ಸೊ ಇದು ಅತಿ ಕಡಿಮೆ ಬೆಲೆ ಅಂತ ಅಂದ್ರೆ ಕೇವಲ 3000 ರೂಗಳಲ್ಲಿ ನಾವು ಇದನ್ನ ಏನ್ ಮಾಡ್ತಿದೀವಿ, ಅನೌನ್ಸ್ ಮಾಡ್ತಿದೀವಿ. ಸೊ ಯಾರ್ಯಾರು ಈ ಎಕ್ಸಾಮ್ಸ್ಗೆ ಕಾಂಪೀಟ್ ಮಾಡ್ತಿದ್ದೀರಾ ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕು ಅಂತ ಅಂದ್ರೆ ಇವು ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇರಬಹುದು, ಅದನ್ನೆಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಿಮಗೆ ಕ್ಲಾಸಸ್ ಜೊತೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ನಾವು ಪ್ರೊವೈಡ್ ಮಾಡ್ತಿದೀವಿ. ಸೊ ನಿಮಗೆ ಎಕ್ಸಾಮ್ಸ್ ಅರೌಂಡ್ ಫೆಬ್ರವರಿ ಟು ಏಪ್ರಿಲ್ ಇರೋದ್ರಿಂದ ಸೊ ನಿಮ್ಮ ತಯಾರಿನ ನೀವು ಈಗಲೇ ಶುರು ಮಾಡ್ಬೇಕಾಗತ್ತೆ. ಕ್ಲಾಸಸ್ ಯಾವಾಗ್ಲಿಂದ ಶುರು ಆಗ್ತಿದೆ ಅಂತ ಅಂದ್ರೆ ಡಿಸೆಂಬರ್ 13ನೇ ತಾರೀಕಿಂದ ನಿಮಗೆ ಶುರು ಆಗ್ತಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಿಷ್ಟು ಏನಾಯ್ತು, ರೀಸನಿಂಗ್ ಸಿಲೆಬಸ್ ಆಯ್ತು. ಅಂಡ್ ಇದಾದ್ಮೇಲೆ GK ಬಂತು ಅಂದಾಗ ನಮಗೆ ಗೊತ್ತಿಲ್ದಲಿರುವಂತ ಸಿಲೆಬಸ್ ಏನಲ್ಲ. ಇಂಡಿಯಾ ಅಂಡ್ ಇಟ್ಸ್ ನೈಬರಿಂಗ್ ಕಂಟ್ರೀಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಕೆಳಗಡೆ ಬರುವಂತಹ ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಭೂತಾನ್ ಇರ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಅಂಡ್ ಸ್ಪೋರ್ಟ್ಸ್ ರಿಲೇಟೆಡ್ ಇರ್ಬೋದು, ಇದೆಲ್ಲ ನಾವು 10th ಅಲ್ಲಿ ಓದಿರುವಂತದ್ದೇ ಅಲ್ವಾ, ಹೌದಲ್ವಾ. ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿ ಇದೆಲ್ಲ ಕೂಡ ನಾವು 10th ವರೆಗೆ ಅಲ್ಲಿವರೆಗೂ ಕೂಡ ಓದ್ಕೊಂಡು ಬಂದಿರುವಂತದ್ದೇ. ಯಾವುದು ಅಂತ ಹೊಸ ಸಬ್ಜೆಕ್ಟ್ಸ್ ಯಾವುದು ಇಲ್ಲ. ಸೊ ದಯವಿಟ್ಟು ಕೂಡ ನೀಟಾಗಿ ಪ್ರಿಪೇರ್ ಆಗಿ. ಅಂಡ್ ಅದ್ರ ಜೊತೆಗೆ ನೋಡಿ, ಮ್ಯಾಥಮೆಟಿಕ್ಸ್ ಬಂತು ಅಂದಾಗ ಇಲ್ಲಿರೋ ಎಲ್ಲಾ ಕಾನ್ಸೆಪ್ಟ್ ಕೂಡ ಗೊತ್ತಿರುವಂತದ್ದೇ ಅಲ್ವಾ.
ಹೌದಲ್ವಾ? ಸೊ ಇರೋದನ್ನ ನೀವು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡು ಓದ್ಕೊಂಡ್ರೆ ಆರಾಮಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು. ಈ ಜಿಡಿ ರಿಲೇಟೆಡ್ ನಿಮ್ಗೆ ಏನಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂತ ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಕಳ್ಸಿಕೊಡ್ತಾರೆ. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಸೊ ನಾವ್ ಹೇಗೆ ಪ್ರಿಪೇರ್ ಆಗೋದು ಅನ್ನೋದು ಗೊತ್ತಾಗದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ. ಹೌದಲ್ವಾ? ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗಿದೆ ಎಕ್ಸಾಮ್ ನಲ್ಲಿ ಅಂತ ಗೊತ್ತಾದ್ರೆ ನಮ್ಗೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ನಾವ್ ಯಾವ ಬೇಸ್ ಇಟ್ಕೊಂಡು ಸ್ಟಡಿ ಮಾಡ್ಬೇಕಪ್ಪ ಅಂತ ಅಂದ್ರೆ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದಂತೂ ನಿಜವಾಗ್ಲೂ ತುಂಬಾ ಈಸಿ. ಇಂಗ್ಲಿಷು ನಿಜವಾಗ್ಲೂ ತುಂಬಾ ಈಸಿ, ಆರಾಮಾಗಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್. ಮ್ಯಾಥ್ಸ್ಗೆಲ್ಲ ನಿಮ್ಗೆ ಏನಾಗುತ್ತೆ, ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಇಂಗ್ಲಿಷ್ಗೆ ಆತರ ಆಗೋದಿಲ್ಲ. ಜಿ ಕೆ ಹಾಗೂ ಇಂಗ್ಲಿಷ್ಗೆ ಕ್ವಶನ್ಸ್ ಗಳು ಅಲ್ಲೇ ಇರುತ್ತೆ, ನೀವು ಯೋಚನೆ ಮಾಡುವಂತದ್ದು ಏನು ಇರಲ್ಲ. ಹೌದಲ್ವಾ? ಮ್ಯಾಥ್ಸ್ಗೆಲ್ಲ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಬಟ್ ಜಿ ಕೆ ಹಾಗೂ ಇಂಗ್ಲಿಷ್ಗೆ ಬಂತು ಅಂದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಅಂಡ್ ಜಿ ಕೆಲು ಕೂಡ ಏನಾಗುತ್ತೆ, ನಂಬರ್ ಆಫ್ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ, ಬಟ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಂಗ್ಲಿಷ್ ಒಂದೇ ಇದೆ. ಹೌದಲ್ವಾ? ಸೊ ಈಸಿಯಾಗಿ ಸ್ಕೋರ್ ಮಾಡಿ ಆರಾಮಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಯಾರ್ಯಾರು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ನಿಮ್ಮ ಡೆಡಿಕೇಶನ್ ಮತ್ತೆ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ಇದು ಒಂದು ಹುದ್ದೆ ಅನ್ನೋದು ಏನಾಗುತ್ತೆ, ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಷ್ಟೇ. ಇನ್ನೂ ಕೂಡ ಈ ತರ ಹುದ್ದೆಗಳನ್ನ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು. ಬಟ್ ಈ ಹುದ್ದೆನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕಾಗತ್ತೆ, ಡಿಸಿಪ್ಲಿನ್ ಮತ್ತೆ ಡೆಡಿಕೇಶನ್ ತುಂಬಾ ಮುಖ್ಯ ಆಗತ್ತೆ. ಯಾರ್ಯಾರು ಪ್ರಿಪೇರ್ ಆಗ್ತಿದ್ರ ಅವ್ರಿಗೆ ನಮ್ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.